ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಎಂತ ಎಲ್ಲಿ ಹೋಗ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ? ನಾವಿವತ್ತು ಬೆಳಗ್ಗೆ ಬೇಗನೆ ಎದ್ದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ತುಂಬ ದಿವಸದಿಂದ ಕಾಯ್ತಾ ಇದ್ದು, ಅದಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಫ್ಯಾಮಿಲಿ ಜೊತೆನೇ ಹೋಗಬೇಕು. ಫ್ಯಾಮಿಲಿ ಜೊತೆ ಹೋದರೆ ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಹಾಗೆ ನಾವು ದೇವಸ್ಥಾನನ ತಲುಪಿದ್ವು. ಪೂಜಾ ಸಾಮಗ್ರಿಗಳನ್ನ ತಗೊಂಡು ನಾವು ತಾಯಿಯ ಸನ್ನಿಧಿಗೆ ದರ್ಶನಕ್ಕೆ ಹೊರಟು. ಹಾಗೆ ದರ್ಶನ ಮುಗಿಸ್ಕೊಂಡು ಮುಂದೆ ಇರುವ ಮಹಿಷಾಸುರನ ಮುಂದೆ ಒಂದೆರಡು ಫೋಟೋ ತಗೊಂಡು ನಾವು ಮುಂದೆ ಹೊರಟು. ಹಾಗೆ ದಾರಿ ಮಧ್ಯೆ ಒಂದೆರಡು ಫೋಟೋಗಳನ್ನ ತಗೊಂಡು ಹಾಗೆ ಅಲ್ಲಿಂದ ನಾವು ನೇರವಾಗಿ ಮೃಗಾಲಯಕ್ಕೆ ಹೋದ್ವು. ಏನಕ್ಕೆ ಅಂದರೆ ತುಂಬ ಪ್ರಾಣಿ ಪಕ್ಷಿಗಳು ಅಳಿವಿನಂಚಿನಲ್ಲಿದೆ. ಅದು ಯಾವುದನ್ನು ನಮ್ಮ ಮಕ್ಕಳು ನೋಡಿರೋದಿಲ್ಲ. ಆಲ್ರೆಡಿ ನಾವೇ ಇಲ್ಲಿ ಝೂ ಅಲ್ಲಿ ತುಂಬ ಪ್ರಾಣಿಗಳನ್ನ ನೋಡ್ತಾ ಇದ್ದೀವಿ. ನಮ್ಮ ಮುಂದಿನ ಪೀಳಿಗೆಯವರು ಬರೀ ಫೋಟೋದಲ್ಲಿ ನೋಡಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡಲಿ ಅಂತ ನಾವು ಝೂಗೆ ಕರ್ಕೊಂಡೋದು. ಇಲ್ಲಿ ವಿವಿಧ ರೀತಿಯ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಹಾಗೂ ಪಕ್ಷಿಗಳಿದ್ದಾವೆ. ನೋಡಿ ಯಾವ ರೀತಿ ಇದೆ ಚಿರತೆ. ಹಾಗೆ ಗೇಂಡಾಮೃಗವನ್ನು ನೋಡ್ಬೋದು. ಕರಡಿಗಳು, ಚಿರತೆಗಳು ನೋಡಿ. ಬರ್ತಾ ಇದೆ ನೋಡಪ್ಪಾಜಿ. ಇಲ್ಲಿ ಬೇರೆ ಬೇರೆ ಪ್ರಭೇದದ ಮೊಸಳೆಗಳಿವೆ. ತುಂಬ ರೀತಿಯ ಬೇರೆ ಬೇರೆ ಪ್ರಭೇದದ ಮೊಸಳೆಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಅದಲ್ಲದೆ ನೋಡಿ ಕೊಕ್ಕರೆಗಳು, ಬಾತುಕೋಳಿಗಳು, ತುಂಬ ರೀತಿಯ ಜಾತಿಯ ಕಾಡು ಕೋಣಗಳು ನೋಡಿ ಯಾವ ರೀತಿ ಮಲಗಿದ್ದಾವೆ ಕಾಡು ಕೋಣಗಳು. ಹಾಗೆ ಚಿರತೆಗಳಾಗಲಿ, ಹುಲಿಗಳು, ಗೇಂಡಾಮೃಗ, ಹೀಗೆ ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳಿವೆ. ಅದಲ್ಲದೆ ನೋಡಿ ಕಾಳಿಂಗ ಸರ್ಪ ಯಾವ ಥರ ಇದೆ ನೋಡಿ, ಅನಕೊಂಡ ಇದೆ. ತುಂಬ ಜಾತಿಯ ಪ್ರಭೇದಗಳಿವೆ ಅವುಗಳಲ್ಲಿ ನೋಡಿ. ಜಿಂಕೆಗಳು ಅಷ್ಟೇ ಅಲ್ಲದೆ ನೋಡಿ ನಮ್ಮ ಗಜರಾಜ ಯಾವ ಥರ ಇದ್ದಾನೆ. ಗಜರಾಜ ಇದ್ದಾನೆ, ಹಾವುಗಳಿವೆ. ಅಷ್ಟೇ ಅಲ್ಲದೆ ಜಿರಾಫೆಗಳಿದೆ ನೋಡಿ, ಎಷ್ಟು ಎತ್ತರವಾಗಿದೆ ನೋಡಿ ಜಿರಾಫೆಗಳು. ನಮ್ಮ ಮಕ್ಕಳಂತೂ ಯಾವುದೇ ಪ್ರಾಣಿಯನ್ನು ಲೈವಾಗಿ ನೋಡಿರಲಿಲ್ಲ. ಈಗ ನೋಡಿದ್ರಿಂದ ತುಂಬ ಖುಷಿಯಾದರು. ಅದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಒಂದು ಚಿಕ್ಕ ವಿಡಿಯೋನ ಎಷ್ಟೊತ್ತು ನೋಡಿದ್ದೀರ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.